ಇಂದಿನ ವಿಡಿಯೋ ಶಿವಸಹಸ್ರನಾಮದ 46ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 46ನೇ ಸ್ತೋತ್ರವು ಹೀಗಿದೆ. ನಂದೀಶ್ವರಶ್ಚ ನಂದಿ ಚ ನಂದನೋ ನಂದಿವರ್ಧನಃ ಭಗಹಾರಿ ನಿಹಂತಿ ಚ ಕಾಲೋ ಬ್ರಹ್ಮ ಪಿತಾಮಹ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ನಂದೀಶ್ವರಾಯ ನಮಃ. ಈ ಶಿವನಾಮದ ಅರ್ಥ ನಂದಿಯ ಅಧಿಪತಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ: ಓಂ ನಂದಿನೇ ನಮಃ. ಈ ಶಿವನಾಮದ ಅರ್ಥ ನಂದಿ ಎಂದು ಕರೆಯಲ್ಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ: ಓಂ ನಂದನಾಯ ನಮಃ. ಈ ಶಿವನಾಮದ ಅರ್ಥ ನಮ್ಮನ್ನು ಸಂತೋಷಪಡಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ: ಓಂ ನಂದಿ ವರ್ಧನಾಯ ನಮಃ. ಈ ಶಿವನಾಮದ ಅರ್ಥ ಭಕ್ತರ ಸಂತೋಷವನ್ನು ಹೆಚ್ಚಿಸುವ ಅಥವಾ ಶತ್ರುಗಳ ಸಂಪತ್ತನ್ನು ನಾಶ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ: ಓಂ ಭಗಹಾರಿಣೇ ನಮಃ. ಈ ಶಿವನಾಮದ ಅರ್ಥ ಸಂಪತ್ತು ಮತ್ತು ಖ್ಯಾತಿಯನ್ನು ಕದಿಯುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ: ಓಂ ನಿಹಂತರೇ ನಮಃ. ಈ ಶಿವನಾಮದ ಅರ್ಥ ಯಮನ ರೂಪದಲ್ಲಿ ಜೀವವನ್ನು ತೆಗೆದುಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ: ಓಂ ಕಲಯೇ ನಮಃ. ಈ ಶಿವನಾಮದ ಅರ್ಥ ಕಲೆಗಳ ನೆಲೆಯಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ: ಓಂ ಬ್ರಹ್ಮನೇ ನಮಃ. ಈ ಶಿವನಾಮದ ಅರ್ಥ ಬಹಳ ಶ್ರೇಷ್ಠನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ಪಿತಾಮಹಾಯ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಪಿತೃಗಳ ತಂದೆಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 47ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.